ನಮಸ್ಕಾರ ಸ್ನೇಹಿತರೆ. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಎನ್ನುವ ಕನಸು ಹೊತ್ತಿರುವ ಸಾವಿರಾರು ಅಭ್ಯರ್ಥಿಗಳಿಗೆ ಇಲ್ಲಿ ಒಂದು ಪ್ರಮುಖ ಅಪ್ಡೇಟ್ ಬಂದಿದೆ. ಹಾಗಾಗಿ ಈ ಅಪ್ಡೇಟನ್ನು ನಿಮಗೆ ತಲುಪಿಸೋಕೆ ಇವತ್ತು ಈ ಕ್ಲಾಸ್ ಮಾಡುತ್ತಿದ್ದೇನೆ. ನಿಮ್ಮೆಲ್ಲರಿಗೂ IG ನೋಟ್ಸ್ ಅಕಾಡೆಮಿಗೆ ಸ್ವಾಗತ. ಕರ್ನಾಟಕ ಪೊಲೀಸ್ ಇಲಾಖೆ ಕಾನ್ಸ್ಟೇಬಲ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿ ನಿಯಮಗಳಲ್ಲಿ ಕೆಲವು ಪ್ರಮುಖ ತಿದ್ದುಪಡಿಗಳನ್ನು ಮಾಡಲಾಗಿದೆ. ಆದರೆ ಈ ಸುದ್ದಿ ಕೇಳಿದ ಮೇಲೆ ಬಹಳಷ್ಟು ಜನರಿಗೆ ಒಂದು ರೀತಿಯ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಅದಕ್ಕೆ ಈ ಕ್ಲಾಸು ನಾನು ಮಾಡುತ್ತಿದ್ದೇನೆ. ಸರಿಯಾಗಿ ಈ ಕ್ಲಾಸನ್ನು ಕಂಪ್ಲೀಟ್ ಆಗಿ ಕೇಳಿ. ಸೊ ಯಾವುದರಲ್ಲಿ ಬದಲಾವಣೆ ಆಗಿದೆ, ಯಾವುದರಲ್ಲಿ ಹೈಟ್ ಹೆಚ್ಚಾಗಿದೆ, ಯಾವುದರಲ್ಲಿ ವಯೋಮಿತಿ ಕೊಟ್ಟಿದ್ದಾರೆ ಮತ್ತು ವಿದ್ಯಾರ್ಹತೆ ಏನು ಇಂದು ಈ ಕ್ಲಾಸ್ನಲ್ಲಿ ನೋಡೋಣ. ಇಲ್ಲಿ ಮೊದಲನೇದಾಗಿ ಶೈಕ್ಷಣಿಕ ಅರ್ಹತೆ ನೋಡೋಣ. ಶೈಕ್ಷಣಿಕ ಅರ್ಹತೆ ನೋಡೋಣ, ಕ್ವಾಲಿಫಿಕೇಶನ್ ನೋಡೋಣ. ಸೊ ಕ್ವಾಲಿಫಿಕೇಶನ್ ಕೇಳಿದ್ರೆ ಸರ್, ಕ್ವಾಲಿಫಿಕೇಶನು ಸೊ CAR DAR ಮತ್ತು KSRPಗೆ ಮುಂಚೆ ವಯೋಮಿತಿ ಎಷ್ಟಿತ್ತು ಅಂದರೆ, ವಿದ್ಯಾರ್ಹತೆ ಏನಿತ್ತಂದರೆ 10th ಸರ್, 10th ಇತ್ತು, SSLC ಅಂತಿತ್ತು. ಸೊ ಇವಾಗ ಸದ್ಯಕ್ಕೆ ಈ ಹೊಸ ನಿಯಮದಲ್ಲಿ PUCಯನ್ನು ಕಡ್ಡಾಯ ಮಾಡಿದ್ದಾರೆ. ಇದರ ಮೇಲೆ ನಿಮಗೆ ಗಮನ ಹರಿಸಬೇಕು. PUCಯನ್ನು ಕಡ್ಡಾಯ ಮಾಡಿದ್ದಾರೆ ಅಂದರೆ ಅದಕ್ಕೆ ತಕ್ಕಂತೆ ನಿಮ್ಮ ವಿದ್ಯಾಭ್ಯಾಸ ಕೂಡ, ನಿಮ್ಮ ಪ್ರಿಪ್ರೇಷನ್ ಕೂಡ PUC ಲೆವೆಲ್ಗೆ ಇರಬೇಕು. ಓಕೆ, ನೆಕ್ಸ್ಟು ಆಯ್ಕೆ ಅನುಪಾತ ಅಂತ ಬರುತ್ತೆ. ಆಯ್ಕೆ ಅನುಪಾತದಲ್ಲಿ ಹೆಂಗೆ ಮಾಡ್ತಾರೆ ಅಂತಂದರೆ ನೋಡಿ, ಹಳೆಯ ರೂಲ್ಸ್ದಲ್ಲಿ ಏನಿತ್ತು 1:5 ಸರ್. ಎಕ್ಸಾಮ್ ನೀವು ಬರಿತಿದ್ರಿ, ಎಕ್ಸಾಮ್ ಬರೆದ್ಮೇಲೆ ಫಿಸಿಕಲ್ ಹೋಗ್ತಿದ್ರಿ, ಫಿಸಿಕಲ್ ಹೋದ್ಮೇಲೆ 1:5 ನೀವು ಏನು ಮಾಡೋದು, ಮೆಡಿಕಲ್ ಟೆಸ್ಟ್ ಕೊಡ್ತಿದ್ರಿ. 1:5 ಮೆಡಿಕಲ್ ಟೆಸ್ಟ್ ಕೊಡ್ತೀರಿ. ಈಗ ಎಕ್ಸಾಮ್ ಬರಿತೀರಿ, ಎಕ್ಸಾಮ್ ಬರೆದು 1:5 ಫಿಸಿಕಲ್ ಹೋಗ್ತೀರಿ. ಫಿಸಿಕಲ್ ಹೋಗಿದ್ಮೇಲೆ 1:2ದಲ್ಲಿ ನೀವು ಮೆಡಿಕಲ್ ಟೆಸ್ಟ್ ಕೊಡ್ತೀರಿ. ಮೆಡಿಕಲ್ ಟೆಸ್ಟಿಗೆ 1:2 ಕೊಡ್ತೀರಿ. ಅದು ಇಬ್ಬರಲ್ಲಿ ಒಬ್ಬರನ್ನ ಅರ್ಹತೆ ಮೇಲೆ ಮತ್ತು ವಿದ್ಯಾರ್ಹತೆ ಮೇಲೆ ಅರ್ಹತೆ ಮತ್ತು ಅವ್ರದ್ದು ರ್ಯಾಂಕ್ ಲಿಸ್ಟ್ ಮೇಲೆ ಮತ್ತು ಅವ್ರದ್ದು ರಿಸರ್ವೇಷನ್ ಕ್ಯಾಟಗರಿ ಮೇಲೆ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಇದು ನಿಮಗೆ ಗೊತ್ತಿರಬೇಕು. ಇದರಿಂದ ಏನಾಗುತ್ತಂದ್ರೆ ಅಂತಿಮ ಹಂತದ ಸ್ಪರ್ಧೆ ಬಹಳ ಕಠಿಣವಾಗಿರುತ್ತೆ. ಲಿಖಿತ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸುವುದು ಅತ್ಯಗತ್ಯವಾಗಿರುತ್ತದೆ. ಬಹಳ ಇಂಪಾರ್ಟೆಂಟ್ ಸರ್, ಅತ್ಯಗತ್ಯವಾಗಿರುತ್ತದೆ. ಮತ್ತು ನೀವು ಅಷ್ಟೇ ಒಳ್ಳೆ ಲೆವೆಲ್ದಲ್ಲಿ ನೀವು ಫಿಸಿಕಲ್ ಪ್ರಾಕ್ಟೀಸು ಮಾಡಬೇಕಾಗುತ್ತೆ ಮತ್ತು ನಿಮ್ಮದು ಪ್ರಿಪ್ರೇಷನ್ ಕೂಡ ಅದೇ ರೀತಿ ಇರಬೇಕಾಗುತ್ತೆ. ಸೊ ಎರಡೂ ಇಂಪಾರ್ಟೆಂಟ್ ಆಗುತ್ತೆ. ಮುಂಚೆ ಫಿಸಿಕಲ್ ಮಾಡ್ಕೋಬೇಕು, ಸೊ ಪ್ರಿಪ್ರೇಷನ್ ನಾವು ಓದೋದು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು. ಈ ಸಲ ಈ ರೀತಿ ಆಗಂಗಿಲ್ಲ. ಎರಡೂ ಕೂಡ ನಿಮಗೆ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. ಇನ್ನು ಎತ್ತರದ ಮಾನದಂಡಗಳಲ್ಲಿ ಯಾವುದರಲ್ಲಿ ಎತ್ತರದ ಮಾನದಂಡಗಳು ಬದಲಾಗಿವೆ ಅಂತ ಕೇಳಿದ್ರೆ ನೋಡಿ, ಎತ್ತರದ ಮಾನದಂಡಗಳಲ್ಲಿ ಬದಲಾವಣೆ ಅಂತ ನೋಡಿದರೆ ನಮಗೆ ಮುಂಚೆ ಈ KSISF ಇದೆ ಅಲ್ವಾ ಸರ್, KSISFದಲ್ಲಿ KSISF ಇದರಲ್ಲಿ ಮಾತ್ರ ಹೈಟ್ ಬದಲಾವಣೆಯನ್ನು ಕೊಟ್ಟಿದ್ದಾರೆ. ಎಷ್ಟಿತ್ತಂದ್ರೆ ಮುಂಚೆ 170 ಸೆಂಟಿಮೀಟರ್ ಇತ್ತು ಸರ್, ಇದು 170 ಸೆಂಟಿಮೀಟರ್ ಇತ್ತು. ಸದ್ಯಕ್ಕೆ ಇದನ್ನು 168 ಸೆಂಟಿಮೀಟರ್ ಮಾಡಿದ್ದಾರೆ. 168 ಸೆಂಟಿಮೀಟರ್ ಮಾಡಿದ್ದಾರೆ. ಮಹಿಳೆಯರಿಗೆ ಎಷ್ಟಿದ್ರೆ ಇದು ಮೆನ್ಸ್ ಇದ್ರೆ, ಇನ್ನು ವುಮೆನ್ಸ್ ಕ್ಯಾಟಗರಿಗೆ ಏನು ಮಾಡಿದ್ದಾರೆ, ನಮ್ಮ ಹೇಳ್ತಾನೆ ಇಲ್ಲಿ ಕೇಳಿ. ಮೆನ್ಸಿಗೆ ಆಯ್ತಾ, ಇಲ್ಲಿ ಮೆನ್ಸಿಗೆ ಮುಂಚೆ ಎಷ್ಟಿತ್ತು, 170 ಸೆಂಟಿಮೀಟರ್ ಇತ್ತು. ಸದ್ಯಕ್ಕೆ ಇದನ್ನು ಪರಿಷ್ಕರಣೆ ಮಾಡಿ ಇದನ್ನು 168 ಸೆಂಟಿಮೀಟರ್ ಮಾಡಿದ್ದಾರೆ. ಇನ್ನು ವುಮೆನ್ಸಿಗೆ ನೋಡೋದಾದ್ರೆ ನೀವು ಮುಂಚೆ ಅವರಿಗೆ 158 ಸೆಂಟಿಮೀಟರ್ ಇತ್ತು. 158 ಸೆಂಟಿಮೀಟರ್ ಇತ್ತು. ಸದ್ಯಕ್ಕೆ ಇದನ್ನು 157 ಸೆಂಟಿಮೀಟರ್ ಮಾಡಿದ್ದಾರೆ. KSISF ಒಳಗೆ ಎದುರಾಗ್ರಿ KSISF ಇದೊಂದು ಡಿಪಾರ್ಟ್ಮೆಂಟ್. KSISFದಲ್ಲಿ ಮಾತ್ರ ಏನು ಮಾಡ್ಯಾರ, ಹೈಟ್ನ ಪರಿಷ್ಕರಣೆ ಮಾಡಿ ಕಡಿಮೆ ಮಾಡ್ಯಾರ. ಓಕೆ, ಗಮನಿಸಬೇಕಾದ ಅಂಶ ಅಂದರೆ ಒಟ್ಟು ಇಲ್ಲಿ ಟೋಟಲ್ ಆಗಿ ಹೈಟ್, ಏಜ್ ರಿಲ್ಯಾಕ್ಸೇಷನ್ ಎಲ್ಲದಕ್ಕೂ ಏಜ್ ರಿಲ್ಯಾಕ್ಸೇಷನ್ ಒಂದೇ ಇರುತ್ತೆ. ವಿದ್ಯಾರ್ಥಿ ಮಾತ್ರ ಎಲ್ಲದಕ್ಕೂ ಇವಾಗ ಏನು ಮಾಡಿದ್ದಾರೆ, PUC ಲೆವೆಲ್ ಮಾಡಿದ್ದಾರೆ. ಯಾವುದೇ ಇರಲಿ CAR DAR KSISF KSRP ಮತ್ತು ಸಿವಿಲ್ ಎಲ್ಲದಕ್ಕೂ ಏನು ಮಾಡಿದ್ರೆ PUC ಲೆವೆಲ್ ನಿಮ್ಮದು ಕ್ವಾಲಿಫಿಕೇಷನ್ ಮುಗಿದಿರ್ಬೇಕು. ಹೈಟ್ ಮಾತ್ರ ಸಿವಿಲ್ಗೆ ನಿಮ್ಗೆ ಗೊತ್ತಿದ್ದಂಗೆ ಐತಿ, 168 ಐತಿ ಅದು ಸಿವಿಲ್ಗೆ, ಮತ್ತು CAR DARಗೂ ಅಷ್ಟೈತಿ. ಮತ್ತು ನಿಮ್ಗೆ ಯಾವುದಕ್ಕೆ ಇನ್ನು KSRP ಮತ್ತು KSISF ಒಳಗೆ ಮುಂಚೆ ಏನಿತ್ತು 170 ಇತ್ತು. ಬಟ್ ಈಗ KSISFದಲ್ಲಿ 168 ಮಾಡ್ಯಾರ ಮತ್ತು ವುಮೆನ್ಸಿಗೆ 157 ಮಾಡ್ಯಾರ. KSRPಗೆ ಸಂಬಂಧಿಸಿದ್ದು ಯಾವುದೇ ರೀತಿಯಾದಂಥ ಬೇರೆ ರೀತಿ ಮಾಹಿತಿ ಇಲ್ಲ. ಹಾಗಾಗಿ ಅದು KSRP ಇಂದೇ ಯಥಾವತ್ತಾಗಿ 170 ಸೆಂಟಿಮೀಟರ್ ಇದೆ. ಇಷ್ಟು ಮಾಹಿತಿ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ
ಮುಖ್ಯ ಅಂಶ ಏನಂತಂದರೆ ವಿದ್ಯಾರ್ಥಿಗಳಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಈ ವಯೋಮಿತಿಯಲ್ಲಿ ಬಹಳ ದೊಡ್ಡ ಮಟ್ಟದ ಸಡಿಲಿಕೆಯನ್ನು ನಿರೀಕ್ಷಿಸಿದ್ರು. ಆದರೆ ಈಗಿನ ಅಪ್ಡೇಟ್ ನೋಡಿದರೆ ನಮಗೆ ನೆನಪಾಗುವುದು ಒಂದು ಗಾದೆ ಮತ್ತು ನೆನಪಾಗುತ್ತೆ, ಕೋಲು ಮುರಿಯಲಿಲ್ಲ ಹಾವು ಸಾಯಲಿಲ್ಲ ಅಂತ. ಸೊ ಅಭ್ಯರ್ಥಿಗಳು 32ರಿಂದ 33 ವರ್ಷ ತನಕ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಆದರೆ ಏನು ಮಾಡೋಕ್ಕಾಗುತ್ತೆ, ನಿರೀಕ್ಷಿಸಿದ. ಆದರೆ ಈಗ ನೀಡಲಾಗಿರೋ ಸಡಿಲಿಕೆ ಮಾತ್ರ ಇಷ್ಟಿದೆ, 18ರಿಂದ 28. ಲಾಸ್ಟ್ ಅದರ್ಸ್ ಅಂದರೆ GMದಲ್ಲಿ ಬರ್ತಾರೆ, ಇವರಿಗೆ 28 ಇದೆ. OBC SC ST SCಗೆ 30 ಕ್ಯಾಟಗರಿ ಇದೆ. ಫಾರೆಸ್ಟ್ ಟ್ರೈಬ್ಸ್ಗೆ ಅಂದರೆ STಗೆ 18ರಿಂದ 33 ಇದೆ. ಇಷ್ಟೇ ಆಗಿದೆ. ಸೊ ಹೆಚ್ಚಾಗಿ ಅಭ್ಯರ್ಥಿಗಳು ನಿರೀಕ್ಷಿಸಿದಷ್ಟು ವಯೋಮಿತಿ ಕೊಟ್ಟಿಲ್ಲ. ಹಾಗಾಗಿ ಇದನ್ನು ಮುಂದೆ ಯಾವ ರೀತಿ ಮತ್ತೆ ಹೋರಾಟದ ಮುಖಾಂತರ ಇದನ್ನು ಸಡಿಲಿಕೆ ಪಡಿಸ್ತಾರೋ, ಸಡಿಲಿಕೆ ಆಗುತ್ತೋ ಇಲ್ಲೋ ಅದು ಮುಂದಿನ ದಿನದಲ್ಲಿ ನಾವು ನೋಡೋಣ. ಅಲ್ಲಿಯವರೆಗೂ ನಿಮ್ಮ ಪ್ರಿಪ್ರೇಷನ್ ಏನು ಮಾಡಬೇಕು, ನಿಮಗೆ ಒಂದು ಯಾವುದೇ ರೀತಿಯಾಗಲಿ ನಿಮ್ಮ ಪ್ರಿಪ್ರೇಷನ್ ಮಾತ್ರ PUC ಲೆವೆಲಿಗೆ ಇರಬೇಕು. ಗೆಳೆಯರೆ, ವಯೋಮಿತಿ ಹೆಚ್ಚಳದ ಬಗ್ಗೆ ನಿಮಗೆ ಬೇಸರವಿದ್ದರು, ಬಟ್ ನಮ್ಮ ಮುಂದಿರುವ ಅವಕಾಶ ನಾವು ಕೈ ಚೆಲ್ಕೋಬಾರ್ದು. ನೋಟಿಫಿಕೇಶನ್ ಮಾಡಬೇಕು, ಬಂದ ಮೇಲೆ ತಯಾರಿ ನಡೆಸುವ ಬದಲು ನಾವು ಈಗಲೇ ಸಿದ್ಧತೆ ಆರಂಭಿಸಿ ಇರುವ ಈ 28 ಅಥವಾ 30 ವರ್ಷದ ಅವಕಾಶವನ್ನೇ ಸವಾಲಾಗಿ ಸ್ವೀಕರಿಸಬೇಕು. ಏನೇ ಮಾಡಲಿ ಈ 28ರಿಂದ 30 ವರ್ಷದ ಅವಕಾಶವನ್ನೇ ಸವಾಲಾಗಿ ಸ್ವೀಕರಿಸಿ ಏನು ಮಾಡಬೇಕು, ನೀವು ನಿಮ್ಮ ಗುರಿ ತಲುಪಬೇಕು. ಈ ಬದಲಾವಣೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನಿಸುತ್ತದೆ ನಿಮಗೆ ಅಂತ ನೀವು ನಮಗೆ ಕಾಮೆಂಟ್ ಮಾಡಿ. ಸೊ ಇಷ್ಟೆಲ್ಲ ನೀವು ಮಾಹಿತಿ ನಾನು ಕೊಟ್ಟಿದ್ದೇನೆ. ಇದಕ್ಕೆ ಸಂಬಂಧಿಸಿದಂತೆ ಮತ್ತೇನಾದರೂ ನಿಮಗೆ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ, ಅದಕ್ಕೆ ನಾನು ಉತ್ತರಿಸುತ್ತೇನೆ. ಏನಾದರೂ ಡೌಟ್ ಇದ್ದರೆ ಅಂದರೆ ರಿಕ್ರೂಟ್ಮೆಂಟ್ ಪ್ರೊಸೀಜರ್ಗೆ ಅದರ ರಿಲೇಟೆಡ್ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ, ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಮತ್ತು ಹಾಗೆ ನಿಮ್ಮ ಪ್ರಿಪ್ರೇಷನ್ ಲೆವೆಲ್ನ ಇನ್ನೂ ಜೋರಾಗಿ ಸ್ಟಾರ್ಟ್ ಮಾಡಿ. ಇನ್ನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಶನ್ ಆಗುವ ಸಾಧ್ಯತೆ ಇದೆ. ಮತ್ತು ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಮತ್ತು ನಿಮ್ಮ ಈ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ಗೆ ಶುಭ ಹಾರೈಸುತ್ತಾ ಇಲ್ಲಿಗೆ ನನ್ನ ಕ್ಲಾಸನ್ನು ಮುಗಿಸುತ್ತೇನೆ. ವಂದನೆಗಳು.